ಎಂಥ ಪರಿಸ್ಥಿತಿ ಅಂತ ಯಾರು ಧೈರ್ಯ ಹೇಳೋದಕ್ಕೆ ಸಾಧ್ಯ, ಯಾರು ಬ್ಯಾಕ್ ಬೋನ್ ಆಗಿ ನಿಲ್ಲೋದಕ್ಕೆ ಸಾಧ್ಯ? ಮಗನ ರೀತಿಯಲ್ಲಿ ಆ ಸ್ಥಾನ ತುಂಬಕ್ಕಾಗುತ್ತಾ? ಯಾರಿಂದ ಸಾಧ್ಯ ಇಲ್ಲ. ಎಸ್ ಶ್ರುತಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಿನ್ನೆ ಕಾಲ್ತುಣಿತ ಪ್ರಕರಣ ಆಗುತ್ತೆ. ಆ ಯುವಕ ಭೂಮಿಕ್ ಏನಿದ್ದಾರೆ 20 ವರ್ಷದ ಮೃತ ದುರ್ದೈವಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ತಂದೆ ಪ್ರತಿದಿನ ಮಗನ ಮುಖನನ್ನ ನೋಡ್ತಾ ಇದ್ರು, ಆದ್ರೆ ನಿನ್ನೆ ಬೆಳಿಗ್ಗೆ ಮಗನ ಮುಖನವನ್ನು ನೋಡಿಲ್ಲ. ತಂದೆ ಈಗಾಗ್ಲೇ ಅವರ ಆಕ್ರಂದನ ಮುಗಿಲು ಮುಟ್ಟಿರೋ ಅಂತದ್ದು. ಈಗಾಗ್ಲೇ ಪಾರ್ಥಿವ ಶರೀರ ಗ್ರಾಮಕ್ಕೆ ಬಂದಿದೆ. ಏನು ಮುಂಜಾನೆ 4:30 ಸಮಯದಲ್ಲಿ ಗ್ರಾಮವನ್ನ ತಲುಪಿರೋ ಅಂತದ್ದು. ಏನು ಕುಪ್ಪಗೋಡು ಗ್ರಾಮ ಇದೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮ ಏನಿದೆ, ಇಲ್ಲಿ ನೀರವ ಮೌನ ಆವರಿಸಿರೋ ಅಂತದ್ದು. ಆಕ್ರಂದನ ಮುಗಿಲು ಮುಟ್ಟಿದೆ, ಹಾಗೆ ದುಃಖ ಮುಡುಗಟ್ಟಿದೆ ಅಂತಲೇ ಹೇಳ್ಬೋದು. ನಿಜವಾಗಿ ಇದಂತೂ ದುರಂತ. ಯಾಕೆಂದ್ರೆ ಏಕೈಕ ಮಗ ಭೂಮಿಕ್ಕು, ಇವನು ಏನು ಭೂಮಿಕ್ಕು ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಏನು ಓದ್ತಾ ಇರ್ತಾನೆ, ಮನೆಯಲ್ಲಿ ಹೇಳದೆ ಬಂದು ಈ ತರದ ಒಂದು ಘಟನೆಯಲ್ಲಿ ಸಿಲುಕಿ ಸಾವನ್ನಪ್ಪಿರೋ ಅಂತದ್ದು. ನಿಜವಾಗ್ಲೂ ಈ ದಾರುಣವಾಗಿ ಸಾವನ್ನಪ್ಪಿರೋ ಅಂತದ್ದು ನಿಜವಾಗ್ಲೂ ಇದೊಂದು ದುರಂತ ಅಂತಲೇ ಹೇಳ್ಬೇಕಾಗುತ್ತೆ. ಏನು DT ಲಕ್ಷ್ಮಣ್ ಇರ್ತಾರೆ, ಇವರು ಕುಪ್ಪಗೋಡು ಗ್ರಾಮದಿಂದ ಕಳೆದ 20 ವರ್ಷದಿಂದ ಬೆಂಗಳೂರಿನಲ್ಲಿ ಅವರು ನೆಲೆ ಹೊಂದಿರ್ತಾರೆ. ಅಲ್ಲೇ ಒಂದು ಚಿಕ್ಕದೊಂದು ಕೈಗಾರಿಕಾ ಸಂಸ್ಥೆಯನ್ನ ನಡೆಸ್ತಾ ಇರ್ತಾರೆ. ಬಂದು ಹೋಗಿ ಮಾಡ್ತಾ ಇರ್ತಾರೆ. ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮಕ್ಕೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಮಗನನ್ನ ಓದಿಸ್ತಾ ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿನ್ನೆ ಬೆಳಿಗ್ಗೆ ಭೂಮಿಕ್ಕು ಮನೆಯಲ್ಲಿ ಹೇಳದೆ ಬಂದು ಈ ತರದೊಂದು ದುರಂತಕ್ಕೆ ಸಿಲುಕಿರೋ ಅಂತದ್ದು.